ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025 KCET D3 ವರ್ಷನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅದರ ಕಂಟಿನ್ಯೂ ಪಾರ್ಟ್ ನೋಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 24 ನೋಡೋದಾದ್ರೆ, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 3 ಇಂಟು ಎ ಇನ್ವರ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಈಗ ನಮ್ಗೆ ಒಂದು ನೋಟ್ ಏನು ಗೊತ್ತಿರಬೇಕಪ್ಪ ಅಂದ್ರೆ, determinant of k into a, suppose order of the matrix A is n ಅಂತ ಅನ್ಕೊಳ್ಳೋಣ. ಓಕೆ, then so determinant of k into a matrix ಏನಾಗುತ್ತೆ, k to the power of n into determinant of a ಆಗುತ್ತೆ. ಓಕೆ, ಸೊ ನಮ್ಗೇನು ಕೇಳಿದೆ ಇಲ್ಲಿ, determinant of 3 into a inverse. ಓಕೆ, ಸೊ ಹಂಗಂದ್ರೆ ಇಲ್ಲಿ determinant of ಇನ್ನೊಂದು ಗೊತ್ತಿರಬೇಕು, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 divided by ಡಿಟರ್ಮಿನೆಂಟ್ ಆಫ್ ಎ. ಸೊ ಎರಡು ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ನಾವು ಇದನ್ನ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ 3 ಇಂಟು ಎ ಇನ್ವರ್ಸ್, ಇದನ್ನೇನಂತ ಬರೀಬಹುದು, 3 to the power of n. ಆರ್ಡರ್ ಅಂದ್ರೆ ಏನು ಕೊಟ್ಟಿದ್ರೆ ಇಲ್ಲಿ 3x3 ಕೊಟ್ಟಿದ್ದಾರೆ. ಸೊ n ವ್ಯಾಲ್ಯೂ ಏನಾಗುತ್ತೆ, 3 ಆಗುತ್ತೆ. ಇಂಟು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಬರೀಬೇಕು. ಸೊ ಹಂಗಂದ್ರೆ 3 power 3 ಅಂದ್ರೆ 27 ಆಯ್ತು. ಇಂಟು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಏನಂತ ಬರೀಬಹುದು, 1 divided by determinant of a. ಸೊ ಡಿಟರ್ಮಿನೆಂಟ್ ಆಫ್ ಎ ಏನು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ 27 by 3 ಆಯ್ತು. ಸೊ 3 1s 3 9s ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ 4 ಅನ್ನೋದು ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ 25 ನೋಡೋದಾದ್ರೆ, ಇಫ್ ಬಿ ಇಸ್ ಈಕ್ವಲ್ ಟು 1 3 1 ಆಲ್ಫಾ ವಿತ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 2, ದೆನ್ ದ ವ್ಯಾಲ್ಯೂ ಆಫ್ ಆಲ್ಫಾ ಅಂತ ಕೇಳಿದಾನೆ. ಓಕೆ, ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳೋಣ. ಸೊ ಮ್ಯಾಟ್ರಿಕ್ಸ್ ಬಿ ಅನ್ನೋದು ಮ್ಯಾಟ್ರಿಕ್ಸ್ ಎದು ಅಡ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ 2/2 ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಹೆಂಗ್ ಬರೀತೀವಿ, ಸೊ ವಿ ವಿಲ್ ಇಂಟರ್ಚೇಂಜ್ ದ ಡಯಾಗನಲ್ಸ್. ಸೊ ಹಂಗಂದ್ರೆ ಇಲ್ಲಿ ಆಲ್ಫಾ ಬರುತ್ತೆ, ಇಲ್ಲಿ 1 ಬರುತ್ತೆ, ಅಂಡ್ ವಿ ವಿಲ್ ಚೇಂಜ್ ದ ಸೈನ್ ಆಫ್ ದ ನಾನ್ ಡಯಾಗನಲ್ ಎಲಿಮೆಂಟ್ಸ್. ಹಂಗಂದ್ರೆ ಇದು -3 ಆಗುತ್ತೆ, ಇದು -1 ಆಗುತ್ತೆ. ಓಕೆ, ಸೊ ಈಗ ಇದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಆಲ್ಫಾ ಇಂಟು 1 ಅಂದ್ರೆ ಆಲ್ಫಾ ಮೈನಸ್ -1 ಇಂಟು -3 ಅಂದ್ರೆ +3 ಆಗುತ್ತೆ. ಸೊ ಹೊರಗಡೆ ಮೈನಸ್ ಹಂಗಿರುತ್ತೆ. ಸೊ ಇಲ್ಲಿ ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ ಎ ಏನು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಸೊ 2 is equal to alpha -3. ಸೊ -3 ಕಡೆ ಬಂದ್ರೆ ಏನಾಯ್ತು, +3 ಆಯ್ತು. ಸೊ 2 + 3 is equal to alpha. therefore alpha is equal to 5 ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ 2 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26 ನೋಡೋದಾದ್ರೆ, ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್ 4x + 6y = 5 and 8x + 12y = 10 ಹ್ಯಾಸ್. ಸೊ ನೋ ಸೊಲ್ಯೂಷನ್ ಅಥವಾ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್, ಓನ್ಲಿ 2 ಸೊಲ್ಯೂಷನ್ ಅನ್ನು ಚೆಕ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ ನಾವು ಹೆಂಗ್ ಬರೀಬಹುದಪ್ಪ ಅಂತಂದ್ರೆ, ಸೊ ಇಲ್ಲಿ ಬರ್ಕೊಳ್ಳೋಣ, ಏನು 4x + 6y - 5 = 0. ಸೊ ಇದನ್ನ ಏನು ಅನ್ಕೊಳ್ಳೋಣ, a1x + b1y + c1 = 0. ಸೆಕೆಂಡ್ ಈಕ್ವೇಶನ್ ಏನಿದೆ, 8x + 12y - 10 = 0. ಸೊ ಇದನ್ನೇನಂತ ಬರೋಣ, a2x + b2y + c2 = 0. ಸೊ ಈಗ ರೇಷಿಯೋ ತಗೊಳ್ಳೋಣ, a1/a2, b1/b2 ಮತ್ತೆ c1/c2 ವೆದರ್ ಈಕ್ವಲ್ ಆಗುತ್ತಾ ಅಥವಾ ನಾಟ್ ಈಕ್ವಲ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಸಪೋಸ್ ಈ 3 ಈಕ್ವಲ್ ಆದ್ರೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ ಏನಾಗುತ್ತೆ, 4/8 = 6/12 ದೆನ್ = -5/-10. ಸೊ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ 4 1s 4 2s 6 1s 6 2s ಮೈನಸ್ ಗೆಟ್ ಕ್ಯಾನ್ಸಲ್, 5 1s 5 2s. ಸೊ ಎಲ್ಲಾನು ನಮ್ಗೆ ಏನ್ ಬಂತು, ರೇಷಿಯೋ = 1/2 ಬಂತು. ಸೊ ಆಲ್ ದೀಸ್ ರೇಷಿಯೋಸ್ ಆರ್ ಈಕ್ವಲ್. ಸೊ ಹಂಗಾಗಿ ಇದು ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ ಕ್ವಶನ್ ನಂಬರ್ 27 ಏನಿದೆ, ಇಫ್ ವೆಕ್ಟರ್ ಎ = i + 2j + k, ವೆಕ್ಟರ್ ಬಿ = i - j + 4k, and vector c = i + j + k are such that vector a + lambda into vector b is perpendicular to vector c, then the value of lambda ಅಂತ ಕೇಳ್ತಿದ್ದಾರೆ. ಸೊ ಯಾವುದೇ ಒಂದು ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಆ ಎರಡು ವೆಕ್ಟರ್ಗಳ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ವೆಕ್ಟರ್ ಎ + lambda into b ವೆಕ್ಟರ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ವೆಕ್ಟರ್ ಎ + lambda into ವೆಕ್ಟರ್ ಬಿ ಹೆಂಗ್ ಬರೀಬಹುದು ನೋಡಿ. ಸೊ ವೆಕ್ಟರ್ ಎ ಏನಿದೆ, i + 2j + k + lambda into b. ಸೊ ಡೈರೆಕ್ಟ್ ಬರೋಣ, ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡೋಣ ವೆಕ್ಟರ್ ಬಿ ಜೊತೆ. ಸೊ ಲ್ಯಾಂಬ್ಡಾ ಇಂಟು i ಕ್ಯಾಪ್
minus lambda into j cap plus 4 lambda into k cap. ಓಕೆ, ಸೊ ಇದನ್ನ ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 1 ಪ್ಲಸ್ ಲ್ಯಾಂಬ್ಡಾ ಇಂಟು ಐ ಕ್ಯಾಪ್ ಪ್ಲಸ್ ಇಲ್ಲಿ 2 ಇದೆ, ಇಲ್ಲಿ ಮೈನಸ್ ಲ್ಯಾಂಬ್ಡಾ ಇದೆ, ಸೊ ಹಂಗಾಗಿ 2 ಮೈನಸ್ ಲ್ಯಾಂಬ್ಡಾ ಇಂಟು ಜೆ ಕ್ಯಾಪ್ ಪ್ಲಸ್ ಇಲ್ಲಿ ಕೆ ಕ್ಯಾಪ್ ಇದೆ, ಇಲ್ಲಿ 4 ಲ್ಯಾಂಬ್ಡಾ ಇಂಟು ಕೆ ಕ್ಯಾಪ್ ಇದೆ, ಸೊ ಹಂಗಂದ್ರೆ ಏನಾಗುತ್ತೆ 1 ಪ್ಲಸ್ 4 ಲ್ಯಾಂಬ್ಡಾ ಇಂಟು ಕೆ ಕ್ಯಾಪ್ ಆಗುತ್ತೆ. ಓಕೆ, ದಿಸ್ ಈಸ್ ಎ ವೆಕ್ಟಾರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್. ಓಕೆ, ಸೊ ಈ ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಸಿ ಜೊತೆ ಏನಾಗ್ತಾ ಇದೆ, ಪರ್ಪೆಂಡಿಕ್ಯುಲರ್ ಆಗ್ತಾ ಇದೆ ಅಂತ ಹೇಳಿದರೆ, ಸೊ ಹಂಗಾಗಿ ಎ ವೆಕ್ಟಾರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟಾರ್ ಡಾಟ್ ಸಿ ವೆಕ್ಟಾರ್ ಏನಾಗಬೇಕು ನಮಗೆ ಈಕ್ವಲ್ ಟು 0 ಆಗಬೇಕು. ಸೊ ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ, ಹೌದಾ. ಸೊ ಈಗ ಎ ವೆಕ್ಟಾರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟಾರ್ ಡಾಟ್ ಸಿ ವೆಕ್ಟಾರ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಹಂಗಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ 1 ಪ್ಲಸ್ ಲ್ಯಾಂಬ್ಡಾ ಇಂಟು ಐ ವೆಕ್ಟಾರ್ ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ ಇಂಟು ಜೆ ವೆಕ್ಟಾರ್ ಪ್ಲಸ್ 1 ಪ್ಲಸ್ 4 ಲ್ಯಾಂಬ್ಡಾ ಇಂಟು ಕೆ ವೆಕ್ಟಾರ್ ಡಾಟ್ ವೆಕ್ಟಾರ್ ಸಿ ಬರೆಯೋಣ. ಸೊ ವೆಕ್ಟಾರ್ ಸಿ ಏನಿದೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಇಸ್ ಈಕ್ವಲ್ ಟು ಏನಾಗಬೇಕು ನಮಗೆ 0 ಆಗಬೇಕು. ಸೊ ಈಗ ಐ ಡಾಟ್ ಐ ಏನು ಗೊತ್ತು ನಮಗೆ, ಐ ಡಾಟ್ ಐ ಇಸ್ ಈಕ್ವಲ್ ಟು 1. ಸೊ ಅದೇ ಥರ ಜೆ ಡಾಟ್ ಜೆ ಇಸ್ ಈಕ್ವಲ್ ಟು 1, ಕೆ ಡಾಟ್ ಕೆ ಇಸ್ ಈಕ್ವಲ್ ಟು 1, ಐ ಡಾಟ್ ಜೆ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಹಂಗಾಗಿ ಅದು ಯಾವ್ದು ಕನ್ಸಿಡರ್ ಮಾಡಬಾರ್ದು. ಈಗ ಐ ಡಾಟ್ ಐ ಮಾತ್ರ ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲಿ ಐ ಡಾಟ್ ಐ ಜೊತೆ ಏನು ಬರ್ತಿಲ್ಲಿ ಕೋಎಫಿಷಿಯಂಟ್ಸ್ 1 ಪ್ಲಸ್ ಲ್ಯಾಂಬ್ಡಾ, ಇಲ್ಲಿ ಐ ಕೋಎಫಿಷಿಯಂಟ್ ಏನೈತೆ 1 ಇದೆ. ಸೊ ಹಂಗಂದ್ರೆ 1 ಪ್ಲಸ್ ಲ್ಯಾಂಬ್ಡಾ ಇಂಟು 1 ಅಂದ್ರೆ ಏನಾಗುತ್ತೆ 1 ಪ್ಲಸ್ ಲ್ಯಾಂಬ್ಡಾ ಆಗುತ್ತೆ. ನೆಕ್ಸ್ಟ್ ಜೆ ಕೋಎಫಿಷಿಯಂಟ್ ಇಲ್ಲಿ 1 ಇದೆ, ಸೊ ಇಲ್ಲಿ 2 ಮೈನಸ್ ಲ್ಯಾಂಬ್ಡಾ ಇದೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ 2 ಮೈನಸ್ ಲ್ಯಾಂಬ್ಡಾ ಆಗುತ್ತೆ. ಸೊ ಇಲ್ಲಿ ಕೆ ಕೋಎಫಿಷಿಯಂಟ್ ಏನಿದೆ 1 ಇದೆ, ಸೊ ಇಲ್ಲಿ 1 ಪ್ಲಸ್ 4 ಲ್ಯಾಂಬ್ಡಾ ಅಂತಿದೆ. ಸೊ ಹಂಗಾಗಿ ಏನಾಗುತ್ತೆ 1 ಪ್ಲಸ್ 4 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಾಗಬೇಕು 0 ಆಗಬೇಕು. ಓಕೆ, ಸೊ ಇಲ್ಲಿ ಮೈನಸ್ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಕ್ಯಾನ್ಸಲ್, 1 ಪ್ಲಸ್ 2 ಅಂದ್ರೆ 3 ಪ್ಲಸ್ 1 ಅಂದ್ರೆ 4, ಸೊ 4 ಪ್ಲಸ್ 4 ಲ್ಯಾಂಬ್ಡಾ ಆಗುತ್ತೆ, ಹೌದಾ. ಸೊ 4 ಪ್ಲಸ್ 4 ಲ್ಯಾಂಬ್ಡಾ ಈಕ್ವಲ್ ಟು 0. ಸೊ ಇಟ್ ಇಂಪ್ಲೈಸ್ 4 ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ 4. ಸೊ ಹಂಗಾಗಿ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ 1 ಆಯಿತು. ಸೊ ದಟ್ ಈಸ್ ಆಪ್ಷನ್ 3 ಇಸ್ ಕರೆಕ್ಟ್. ಓಕೆ, ಸೊ ಕ್ವಶನ್ ನಂಬರ್ 28 ನೋಡೋದಾದ್ರೆ, if magnitude of a vector equal to 10, magnitude of b vector equal to 2, and a vector dot b vector equal to 12, then the value of magnitude of a vector cross b vector ಅಂತ ಕೇಳ್ತಿದೆ. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ a vector dot b vector ಅಂದ್ರೆ a vector dot b vector, ಸೊ ಇದನ್ನೇನಂತ ಬರೀಬೋದಪ್ಪ ನಾವು ಅಂತಂದ್ರೆ magnitude of a vector into magnitude of b vector into cos theta ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ಎ ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 12 ಅಂತ ಕೊಟ್ಟಿದ್ದಾರೆ. ಸೊ 12 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಏನಿದೆ 10 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಸ್ 2 ಇಂಟು ಕಾಸ್ ಥೀಟಾ ಆಯಿತು. ಸೊ ಇಲ್ಲಿಗ 2 ಇಂಟು 10 ಅಂದರೆ 20 ಆಯಿತು. ಸೊ 12/20 ಈಕ್ವಲ್ ಟು ಕಾಸ್ ಥೀಟಾ ಆಗುತ್ತೆ. ಸೊ 4 3s 4 5s. ಸೊ ಇಟ್ ಇಂಪ್ಲೈಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು ನಮಗೆ 3/5 ಅಂತ. ಓಕೆ, ಸೊ ನೆಕ್ಸ್ಟ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಸೊ ಇದರ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಬೇಕು. ಸೊ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಏನಂತ ಬರೀಬೋದಪ್ಪ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಅಂತ ಬರೀಬೋದು. ಸೊ ಇದೇ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಏನಿದೆ 10 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನಿದೆ 2 ಇದೆ. ಸೊ ಸೈನ್ ಥೀಟಾ ಏನಂತ ಬರೀಬೋದು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಥೀಟಾ ವ್ಯಾಲ್ಯೂ ಏನು ಬಂದಿದೆ ಆಲ್ರೆಡಿ 3/5 ಬಂದಿದೆ. ಸೊ 2 ಇಂಟು 10 ಅಂದರೆ 20 ಆಯಿತು, ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 3/5 ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 20 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 9/25. ಸೊ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡಿದರೆ 2 ಇಂಟು ಸ್ಕ್ವೇರ್ ರೂಟ್ ಆಫ್ 25 ಮೈನಸ್ 9 ಅಂದರೆ 16 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 4/5 ಆಗುತ್ತೆ. 5 1s 5 4s, ದಟ್ ಮೀನ್ಸ್ 16 ಆಗುತ್ತೆ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಸೊ ದಟ್ ಈಸ್ ಆಪ್ಷನ್ 4 ಇಸ್ ಕರೆಕ್ಟ್. ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.